ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗನೆ ಎದ್ದಿದ್ದ ಕೂಡಲೇ ಇವತ್ತೆಲ್ಲ ಬೇಗ ಕೆಲಸ ಆಯಿತು. ಜೊತೆಗೆ ಈ ಥರ ನಾನು ಸ್ವೀಟ್ ಮಾಡ್ಕೊಳ್ಳೋಣ ಅಂಥೇಳಿ, ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹೋಳಿಗೆ ರವೆ ಅಂತ ಅಂತಿರುವಲ್ಲ ಅದನ್ನು ಹೀಗೆ 1 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿರೋದಕ್ಕೆ ಅರ್ಧ ಕಪ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅಂದರೆ ಫ್ಲೇವರ್ಲೆಸ್ ಆಯಿಲ್ ತೊಗೋಬೇಕು. ಮತ್ತು ಅದೇ ಕಪ್ಪಲ್ಲಿ ಇನ್ನೂ ಅರ್ಧ ಕಪ್ ಆಗೋಷ್ಟು ತುಪ್ಪ ತೊಗೋಬೇಕಾಗಿರುತ್ತೆ. 2 ಪಕ್ಕಕ್ಕೆ ತಿಟ್ಕೊಂಡು ಇಲ್ಲಿ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಕಪ್ ಆಗೋಷ್ಟು ನಾನು ಚಿರೋಟಿ ರವೆ ತೊಗೊಂಡಿರೋದಕ್ಕೆ 3.5 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಬಿಸಿ ಮಾಡೋಕ್ಕಂತೇಳಿ ಪಕ್ಕಕ್ಕೆ ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಆಯಿಲ್, ಫ್ಲೇವರ್ಲೆಸ್ ಆಯಿಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಇಲ್ಲಿ ನಾನು ಒಣ ದ್ರಾಕ್ಷಿನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿರೋಟಿ ರವೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಎಲ್ಲವೂ ನೀಟಾಗಿ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರೋವರೆಗೂ ರವೆನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕೇಸರಿ ಬಾತ್. ನಾನು ಇದರಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ಈಗ ನೋಡ್ತಾ ಇರ್ಬೋದಲ್ಲ, ಎಲ್ಲ ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ, ಇದು ಸಾಕು ಅಂತ ಅನ್ಕೋತಾ ಇದ್ದೀನಿ. ಪಕ್ಕಕ್ಕೆ ನಾವು ನೀರನ್ನ ಕಾಯಿಸೋಕ್ಕಿಟ್ಟಿದೆ ಅಲ್ವಾ, ಅದನ್ನು ಕೂಡ ಈಗ ಎಲ್ಲವೂ ಹಾಕ್ತಾಯಿದ್ದೀನಿ. ನಾನು ಉಳಿಸೇ ಇಲ್ಲ ನೀರನ್ನ. ಎಷ್ಟು ನಾನು ಕಾಯಿಸೋಕ್ಕಿಟ್ಟಿದ್ವಲ್ಲ ಅದೆಷ್ಟು ನಾನು ಹಾಕಿದ್ದೀನಿ. ನೀರನ್ನೆಲ್ಲ ಹಾಕಿಬಿಟ್ಟು ಈ ಥರ ಕೈ ಬಿಡ್ದೇನೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ. ಕೈ ಬಿಟ್ಬಿಟ್ರೆ ಉಂಡೆ ಕಟ್ಬಿಡುತ್ತೆ. ಸೊ ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈ ಬಿಡ್ದೇನೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಉಳಿಸಿರುವ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಇನ್ನೊಂದು ಸರಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇದು ಜಾಸ್ತಿ ಮಿಕ್ಸ್ ಮಾಡ್ತಾನೆ ನಮಗೆ ಆಗಲೇ ಗೊತ್ತಾಗ್ಬಿಡುತ್ತೆ, ತಳ ಅಂಟಲ್ಲ ನೋಡಿರಿ, ಆಗಲೇ ಗೊತ್ತಾಗ್ಬಿಡುತ್ತೆ. ಈಗ 1 ಕಪ್ ಆಗೋಷ್ಟು ನಾನು ಚಿರೋಟಿ ರವೆ ತೊಗೊಂಡಿರೋದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೆ. ನಿಮಗೇನಾದರೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ 1.5 ಕಪ್ ಆಗೋಷ್ಟು ಕೂಡ ತೊಗೋಬೋದು. ಇಲ್ಲಿ ನಾನು 1 ಕಪ್ ಆಗೋಷ್ಟು ಚಿರೋಟಿ ರವೆಗೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡು ಹಾಕ್ಬಿಟ್ಟು ಈಗ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ರೆ ಆಗಲೇ ಸ್ವಲ್ಪ ನೀರಿನ ಅಂಶ ಬಿಟ್ಟಿರುತ್ತಲ್ವ ಸಕ್ಕರೆಯಲ್ಲಿ, ಸೊ ಅದಕ್ಕೆ ಇದು ಇನ್ನೂ ಸ್ವಲ್ಪ ತೆಳುವಾಗ್ತಾ ಇರುತ್ತೆ. ಸೊ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ತುಪ್ಪ ಹಾಕಿದ್ದೀನಿ. ತುಪ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಏನೂ ಆಗೋಲ್ಲ. ಸ್ವಲ್ಪ ನಮಗೆ ಎಣ್ಣೆ ಅಂಶ ಜಾಸ್ತಿನೇ ಬೇಕು ಅಂತಂದರೆ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಮೊದಲು ಹೇಳಿದಾಗೆ ನಾನು 1 ಕಪ್ ಆಗಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ರೆ ಅರ್ಧ ಕಪ್ ಆಗೋಷ್ಟು ಎಣ್ಣೆ ಮತ್ತು ಇನ್ನೂ ಅರ್ಧ ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೆ. ಸೊ 2 ಸಮಾನವಾಗಿ ತೊಗೊಂಡ್ಬಿಟ್ರೆ ನಮಗೆ ಸೇಮ್ ಯಾವ ಥರ ನಮಗೆ ಮದುವೆ ಸ್ಟೈಲಲ್ಲಿ ಮಾಡ್ತಾರಲ್ವ ಅದೇ ರೀತಿ ನಮಗೆ ಕೇಸರಿ ಬಾತ್ ಬರುತ್ತೆ. ಸೊ ಲಾಸ್ಟಲ್ಲಿ ಉಳಿದಿರುವ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಫಸ್ಟಿಗೆ ಯಾವ ಥರ ಇತ್ತು, ಈಗ ನಮಗೆ ತಳನೇ ಹಣ್ತಾ ಇಲ್ಲ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈ ಥರ ನಮಗೆ ಮಿಕ್ಸ್ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ಸೊ ತಳ ಹಂಟ್ಲಾರ್ದೆ ಈ ಥರ ನೋಡಿ ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವುದೇ ಫುಡ್ ಕಲರ್ ಕೂಡ ಯೂಸ್ ಮಾಡ್ತಾನೆ ಇಲ್ಲ ಇದರಲ್ಲಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೇಲಿ ಕೂಡ ಹುಡುಗರು ಇರ್ತಾರಲ್ವ, ಸೊ ಈ ಥರ ನಾವು ಮಾಡಿಕೊಟ್ಟು ಅವ್ರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ. ಸೊ ನಮ್ಮ ಪಾಪು ಹತ್ರ ಕೂಡ ಸ್ವಲ್ಪ ಆಟಾಡಿಬಿಟ್ಟು ಅವಳನ್ನ ಕೂಡ ಚೆನ್ನಾಗಿ ಈಗ ಮಲಸಿದಾಯಿತು. ಇನ್ನೊಂದು ಕಡೆ ಮನೆಯಲ್ಲಿ ಲಂಚ್ ಪ್ರಿಪೇರ್ ಮಾಡೋಕ್ಕೆ ರೈಸ್ ಸಾಂಬಾರು ಅಂತೂ ಇತ್ತು. ಅದಕ್ಕೆ ನಾನು ಸ್ವಲ್ಪ ನಂಚ್ಕೊಳಕ್ಕಂತೂ ಬೇಕಲ್ವ. ಇಲ್ಲಿ ನಾನು ಮಸಾಲೆ ವಡೆ ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ನಾನು 1 ಕಪ್ ಆಗೋಷ್ಟು ಕಡಲೆಬೇಳೆನ ನೆನಿಟ್ಟಿದ್ದೆ. ತೊಳೆದ್ಬಿಟ್ಟು ನೀಟಾಗಿ ನೆನಿಟ್ಟಿದ್ದೆ. ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಥರ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳಿಗ್ಗೆನೇ ನೆನೆಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ನೆಂದಿದ್ವು. ಸೊ 5 to 4 ಅವರ್ಸ್ವರೆಗೂ ನೆಂದಿದೆ. ತುಂಬ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ನೀರೆಲ್ಲ ಸೋರಿಸ್ಬಿಟ್ಟು ನೀರಿನ ಅಂಶ ಇಲ್ಲಾರ್ದಂಗೆ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ನೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಸ್ವಲ್ಪ ನೋಡಿಸ್ತಿರೋ ಹಾಗೆ ಇಲ್ಲಿ
1 ಗಡ್ಡೆ ಆಗೋಷ್ಟು ನಾನು ಬೆಳ್ಳುಳ್ಳಿನ ಸೋಸಿಟ್ಕೊಂಡಿದ್ದೆ, ಅದನ್ನು ಮತ್ತು ಅಲ್ಲ ಮತ್ತು 2ರಿಂದ 3 ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಈ ಥರ ಪುಟಾಣಿಗೆ ಎಲ್ಲವನ್ನೂ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದನ್ನು ಜಜ್ಜಿಟ್ಕೋಬೇಕು. ಸ್ವಲ್ಪ ಪೇಸ್ಟ್ ಆದರೆ ಸಾಕು. ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಇದೇ ಥರ ಹಾಕ್ಕೊಂಡ್ರೆ ಸ್ವಲ್ಪ ತರಿಯಾಗಿರುತ್ತಲ್ವ, ಸೊ ನಮಗೆ ಏನು ನೀರು ಹಾಕ್ತೇನೆ ನಾವು ಇದನ್ನು ಜಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಇಲ್ಲಿ ನಾನು ಬೇಳೆ ಕೂಡ ಎಲ್ಲ ಅಂದರೆ ಕಡಲೆಬೇಳೆ ಎಲ್ಲ ನೀಟಾಗಿ ಡ್ರೈ ಆಗಿತ್ತು. ಸೊ ಅದನ್ನು ಕೂಡ ಎಲ್ಲ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಡಲೆಬೇಳೆ ಹಾಕ್ಕೊಂಡು ಇನ್ನು ಸ್ವಲ್ಪ ಮಿಕ್ಕಿರೋದನ್ನು ಉಳಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ. ಈಗ ಇದಕ್ಕೆ ನಾನು ನೀರು ಹಾಕ್ದೇನೆ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿಸ್ತಿರೋ ಹಾಗೆ ನೋಡ್ತಾ ಇದ್ದೀರಲ್ವ. ಈಗ ನೀಟಾಗಿ ಎಲ್ಲವೂ ಮಿಕ್ಸ್ ಆದಮೇಲೆ ಗ್ರೈಂಡ್ ಆಗಿದ ತಕ್ಷಣ ನಾನು ಇನ್ನೊಂದು ಬೌಲಿಗೆ ತೊಗೊಂಡು ನಾನಿಲ್ಲಿ ಜಜ್ಜಿಟ್ಕೊಂಡಿರೋ ಅಲ್ಲ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಂತರ 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಾದರೆ ಜಾಸ್ತಿನೇ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಪುದೀನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅಷ್ಟು ಸೋಡಾ ಪುಡಿನ ಹಾಕೋತಾ ಇದ್ದೀನಿ. ಸೋಡಾ ಪುಡಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಂತರ ಇಲ್ಲಿ ಹೋಮ್ಕಾಳು ಮತ್ತು ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಎರಡನ್ನೂ ತೊಗೊಂಡಿದ್ದೀನಿ, ಹೋಮ್ಕಾಳು ಮತ್ತು ಜೀರಿಗೆ. ನಂತರ 1 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಕೂಡ ತೊಗೊಂಡು ಈಗ ಎಲ್ಲವೂ ನೀಟಾಗಿ ನೋಡಿಸ್ತಿರೋ ಹಾಗೆ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಕೂಡ ಸಪ್ರೇಟ್ ಹಾಕ್ದೇ ಅಂದರೆ ಈರುಳ್ಳಿ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ನಾವು ಹಾಕಿರೋ ಕೊತ್ತಂಬರಿ ಮತ್ತು ಪುದೀನ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ನಾನು ಒಂದು 5ರಿಂದ 10 ನಿಮಿಷದವರೆಗೂ ಎತ್ತಿಟ್ಟರೆ ಸಾಕು. ಇನ್ನೊಂದು ಕಡೆ ಡೀಪ್ ಫ್ರೈ ಮಾಡೋಕ್ಕಂತೇಳಿ ಎಣ್ಣೆ ಕೂಡ ಕಾಸಕ್ಕಿಟ್ಟಿದ್ದೆ. ಈಗ ನಂತರ ನೋಡಿಸ್ತಿರೋ ಹಾಗೆ ಸ್ವಲ್ಪ ಕೈನ ನೀರಲ್ಲಿ ಹಾಕಿಬಿಟ್ಟು ಈಗ ಸ್ವಲ್ಪನೇ ನಾನು ಹಿಟ್ಟನ್ನ ಕಲಸಿರೋದನ್ನು ತಗೊಂಡು ಈ ಥರ ನಾನು ತಟ್ಕೊತಾ ಇದ್ದೀನಿ. ನಾರ್ಮಲ್ ಸೈಜಲ್ಲಿ ತುಂಬ ತೆಳುವಾಗಿ ಅಲ್ಲದೆ ತುಂಬ ದಪ್ಪಾಗಿ ಅಲ್ಲದೆ ಈ ಥರ ನೋಡಿಸ್ತಿರೋ ಹಾಗೆ ತಟ್ಟಿಟ್ಕೊಂಡ್ರೆ ಒಂದೊಂದಾಗಿ ಹಾಕೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇನ್ನೊಂದು ಕಡೆ ಎಣ್ಣೆ ಕೂಡ ಕಾದಿತ್ತು, ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡ್ತೀನಿ ಯಾವಾಗಲೂ ಕೂಡ. ಈಗ ಅದು ಕೂಡ ಕಾದಿದೆ ಅಂಥೇಳಿ ನೆಕ್ಸ್ಟ್ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ವಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದಾಗೆ ಹಾಕ್ಕೊಂಡು ಈ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಅಥವಾ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವೆರಡೂ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಎವ್ರಿವನ್.